ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದರೆ, ನಿಮ್ಮಿಬ್ಬರ ಸಂಬಂಧದ ನಡುವೆ, ನಿಮ್ಮಿಬ್ಬರ ಪ್ರೀತಿಯ ನಡುವೆ, ಸಂಬಂಧದ ನಡುವೆ ಮೂರನೇ ವ್ಯಕ್ತಿ ಪ್ರವೇಶವಾಗಿದ್ದರೆ ಆ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಿಂದ ದೂರ ಆಗ್ತಾರಾ, ಮೂರನೇ ವ್ಯಕ್ತಿ ದೂರ ಆಗಿ ನಿಮ್ಮ ಸಂಬಂಧ ಮತ್ತೆ ಸರಿ ಹೋಗುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ, ಮೂರನೇ ವ್ಯಕ್ತಿ ನಿಮ್ಮಿಬ್ಬರ ಸಂಬಂಧದಿಂದ ದೂರ ಆಗಿ ಮತ್ತೆ ನಿಮ್ಮಿಬ್ಬರ ಪ್ರೀತಿ, ಸಂಬಂಧ, ರಿಲೇಶನ್ಶಿಪ್, ಗಂಡ ಹೆಂಡತಿ ನಡುವೆ ಸರಿ ಹೋಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಸ್ಟೋನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಬೇಕಾಗತ್ತೆ. ನಿಮ್ಮ ಪರ್ಸನ್ ಫೋಟೋನಾದ್ರೂ ನೋಡ್ಬೋದು ಅಥವಾ ಅವ್ರ ಹೆಸರನ್ನಾದ್ರೂ ಹೇಳ್ಕೊಳ್ತಾ ಈ ಒಂದು ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆಗ ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಹೇಳಬಹುದು. ಏನು ಸತ್ಯ ಅಸತ್ಯತೆಗಳು ನೀವು ಈ ರೀಡಿಂಗ್ನಲ್ಲಿ ನೀವು ತಿಳ್ಕೊಳ್ಬೋದು. ನಿಮ್ಮ ಪರ್ಸನ್ ವ್ಯಕ್ತಿತ್ವ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಥಿತಿ ಹೇಗಿದೆ ಅನ್ನೋದು ನೀವು ತಿಳ್ಕೊಳ್ಬೋದು. ಐ ಹೋಪ್ ನೀವು ಮೊದಲನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಲ್ವಾ, ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ನೆನಪು ಮಾಡ್ಕೊಳ್ಳಿ. ಹಾಗೆ ಮೂರನೇ ವ್ಯಕ್ತಿ ಯಾರಿದಾರಲ್ಲ ಅವ್ರ ಹೆಸರನ್ನು ಕೂಡ ನೀವು ಹೇಳ್ಕೊಳ್ತಾ ನೋಡಿ. ಇಲ್ಲಿ ಅವರು ಬಿಟ್ಟು ಹೋಗ್ತಾರ, ಮತ್ತೆ ಈ ಸಂಬಂಧ ಸರಿ ಹೋಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್, ಒಂದು ಲೆಕ್ಕದಲ್ಲಿ ನಿಮ್ಮ ಪರ್ಸನ್ ಒಂದಷ್ಟು ಪ್ಯಾಷನ್ ಉಳ್ಳವರ ವ್ಯಕ್ತಿ ಅಂತ. ಅಂದರೆ ಇವರೇ ಓವರ್ ಸ್ಮಾರ್ಟ್ನೆಸ್ ತೋರಿಸೋದಾಗಿರಬಹುದು, ಇವರೇ ಅಪ್ರೋಚ್ ಮಾಡೋದಾಗಿರ್ಬೋದು ಥರ್ಡ್ ಪಾರ್ಟಿಗೆ ಅನ್ನೋ ರೀತಿನ ನನಗೆ ಇಲ್ಲಿ ತೋರಿಸ್ತಾ ಇದೆ. ಒಂದು ಸರಿಯಾದ ನಿರ್ಧಾರಗಳನ್ನ ನಿಮ್ಮ ಪರ್ಸನ್ ತಗೊಳ್ಳೋದಿಲ್ಲ. ಅದಾದಮೇಲೆ ನಿಮ್ಮ ಪರ್ಸನ್ ಯಾವ ರೀತಿ ಅನಿಸುತ್ತೆ ಅಂತ ಹೇಳಿದ್ರೆ, ನಾನು ಯಾಕೆ ಈ ಥರ ಕೆಲಸಗಳನ್ನ ಮಾಡಿದೆ ಅನ್ನೋದು ಕೂಡ ಅವ್ರಿಗೆ ಅನಿಸಿದ್ದೂ ಇದೆ. ಸೊ ಇಲ್ಲಿ ನಿಮ್ಮ ಪರ್ಸನ್ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಥರ್ಡ್ ಪಾರ್ಟಿ ವಿಚಾರವಾಗಿ ಅವರ ಲೈಫಲ್ಲಿ ಸರಿಯಾದ ನಿರ್ಧಾರಗಳನ್ನ ತಗೊಳ್ತಾ ಇಲ್ಲ. ಈಗ ನಿಮ್ಮ ಪರ್ಸನ್ಗೆ ಥರ್ಡ್ ಪಾರ್ಟಿನೇ ಮುಖ್ಯ ಆಗೋಗಿದೆ. ನೀವೇನಾದರೂ ಥರ್ಡ್ ಪಾರ್ಟಿನ ಬಿಡು ಅನ್ನೋ ಥರ ಏನಾದರೂ ನೀವು ಹೇಳೋದಕ್ಕೆ ಹೋದರೆ, ಅವರನ್ನು ಮ್ಯಾನುಪ್ಯುಲೇಟ್ ಮಾಡೋದಕ್ಕೆ ಹೋದರೆ ನಿಮಗೆ ಇದರಿಂದ ತುಂಬಾ ಹರ್ಟ್ ಆಗುತ್ತೆ ಅಂತಲೇ ತೋರಿಸ್ತಾ ಇದೆ. ಇದರಿಂದ ನೀವು ಬೇಸತ್ತು ಹೋಗಿದ್ದೀರಿ ಅನ್ನೋದು ಕೂಡ ನನಗೆ ತೋರಿಸ್ತಾ ಇದೆ. ಇಲ್ಲಿ ಒಂದು ದಿನ ನಿಮಗೆ ಖುಷಿ ರೀತಿ ಇರೋದು, ಇನ್ನೊಂದು ದಿನ ಅವರ ವಿಚಾರ ನಿಮ್ಗೆ ತಿಳಿತಿದ್ದಾಗೆ ಮಾನಸಿಕವಾಗಿ ನೋವು ಕೂಡ ನೀವು ಅನುಭವಿಸ್ತಾ ಇದ್ದೀರಿ ಅಂತಲೇ ಇಲ್ಲಿ ನನಗೆ ತೋರಿಸ್ತಾ ಇದೆ. ಈ ಪರ್ಸನ್ ಏನಾದರೂ ಮೂರನೇ ವ್ಯಕ್ತಿ ನಿಮ್ಮ ಸಂಬಂಧದಿಂದ ಬಿಟ್ಟು ಹೋಗ್ತಾರ ಅಂತ ನೋಡಿದ್ರೆ ಸದ್ಯಕ್ಕೆ ಯಾವುದೇ ರೀತಿ ನನಗೆ ಅದು ಕಾಣಿಸ್ತಾ ಇಲ್ಲ. ನಿಮ್ಮ ಪರ್ಸನ್ಗೂ ಕೂಡ ಇಲ್ಲಿ ಇವ್ರನ್ನ ಬಿಟ್ಟು ಹೋಗಬೇಕು ಅನ್ನೋದು 2 ಕಡೆ ಮೈಂಡ್ ಇಲ್ಲ. ನಿಮ್ಮನ್ನು ಅವರು ಬಿಡ್ತಾ ಇಲ್ಲ, ಇಲ್ಲ ಅವರನ್ನು ಬಿಡ್ತಾ ಇಲ್ಲ. ಇವ್ರಿಗೆ 2 ಕಡೆ ಬ್ಯಾಲೆನ್ಸ್ ಮಾಡಬೇಕು ಅನ್ನುವ ಆಸೆ ಕೂಡ ಇದೆ. ನಿಮ್ಮ ಪರ್ಸನ್ಗೆ ಸರಿ ಹೋಗುತ್ತೆ, ನಾನು ಇರೋದೇ ಹೀಗೆ, ಥರ್ಡ್ ಪಾರ್ಟಿಗೆ ತುಂಬ ಅವರು ಪ್ರಾಮುಖ್ಯತೆ ಕೊಡ್ತಾರೆ ಅಂತಲೇ ತೋರಿಸ್ತಾ ಇದೆ. ಈಗ ಸದ್ಯಕ್ಕಂತೂ ನಿಮ್ಮ ಪರ್ಸನ್ನಿಂದ ಯಾವುದೇ ಕಾರಣಕ್ಕೂ ಥರ್ಡ್ ಪಾರ್ಟಿ ಹೋಗುವಂಥ ಕನೆಕ್ಷನ್ ಯಾವುದೂ ಇಲ್ಲಿ ಕಾಣಿಸ್ತಾ ಇಲ್ಲ. ಥರ್ಡ್ ಪಾರ್ಟಿ ಹೋಗುತ್ತೆ ಮತ್ತು ನಿಮ್ಮ ಸಂಬಂಧ ಸರಿ ಹೋಗುತ್ತೆ ಅನ್ನೋದು ಈ 6 ತಿಂಗಳಲ್ಲಿ ಯಾವುದೇ ರೀತಿ ಕಾಣಿಸ್ತಾ ಇಲ್ಲ. 6 ತಿಂಗಳ ನಂತರ ಏನಿದೆ, ಪ್ರಕೃತಿ, ನೀವಿಷ್ಟು ದಿನ ಏನು ಪೂಜೆ ಪುನಸ್ಕಾರಗಳು ಅಥವಾ ಮ್ಯಾನಿಫೆಸ್ಟೇಷನ್ನು ಅಥವಾ ಇನ್ನೊಂದೋ ಮತ್ತೊಂದೋ ಮಾಡಿದಿರಲ್ವಾ, ಪ್ರಕೃತಿನೇ ಅವರ ಸಂಬಂಧ ಮುರಿಯೋದಕ್ಕೆ ನಿಲ್ಲುತ್ತೆ ಅಂತಲೇ ತೋರಿಸುತ್ತಿಲ್ಲಿ. ಒಂದಷ್ಟು ಅವರ ಟೈಮ್ 6 ತಿಂಗಳ ನಂತರನೇ ತುಂಬಾ ಕೆಟ್ಟಾಗಿದೆ. ಯಾವುದೇ ರೀತಿ ಅವರು ಈ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ಹೋದ್ರೂ ಆ ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ಆಗಲ್ಲ ಅವ್ರ ಕೈಯಲ್ಲಿ. ಅಥವಾ ಆತನಾದರೂ ಬಿಟ್ಟು ಹೋಗ್ತಾರೆ, ಅಥವಾ ನಿಮ್ಮ ಪರ್ಸನ್ ಏನಿದೆ ಇವರು ಕೂಡ ಬಿಡುವಂಥ ಸಾಧ್ಯತೆ ಹೆಚ್ಚಿದೆ ಅಂತ. 6 ತಿಂಗಳ ನಂತರ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ಬೆಳಕು ಕಾಣಿಸುತ್ತೆ. 6 ತಿಂಗಳ ನಂತರ ಈ ಸಂಬಂಧ ಸರಿ ಹೋಗುವ ಸಾಧ್ಯತೆ ಇದೆ. ಈಗ ಇಲ್ಲಿ ಒಂದಷ್ಟು ನಿಮ್ಮ ಪರ್ಸನ್ನೇ ಇಲ್ಲಿ ಥರ್ಡ್ ಪಾರ್ಟಿಗೆ ತುಂಬ ಅಪ್ರೋಚ್ ಮಾಡೋರು ಆಗಿದ್ದಾರೆ ಅಂತಲೇ ತೋರಿಸುತ್ತೆ. ಇಲ್ಲಿ ಥರ್ಡ್ ಪಾರ್ಟಿ ಕೂಡ ನಿಮ್ಮ ಪರ್ಸನ್ನ ಬಿಡೋದಕ್ಕೆ ಈಗಲೇ ರೆಡಿ ಇಲ್ಲ ಅವರು.
ಸೊ ಇದಕ್ಕೆಲ್ಲ ಒಂದು ಕಾಲನೇ ಬರುತ್ತೆ. ಆ ಕಾಲ ತುಂಬ ದಿನದ್ದಲ್ಲ, 6 ತಿಂಗಳ ನಂತರ. ಯಾಕೆಂದರೆ ನಿಮ್ಮ ಪರ್ಸನ್ಗೆ ಯಾವುದು ಬೇಕು ಯಾವುದು ಬೇಡ ಅನ್ನುವ ಸರಿಯಾದ ನಿರ್ಧಾರ ತಗೊಳ್ಳದೇ ಇರುವಂಥ ವ್ಯಕ್ತಿ ಅವರಾಗಿರೋದ್ರಿಂದ ಇಲ್ಲಿ ನೀವು ಇಷ್ಟು ದಿನ ಎಷ್ಟು ಅತ್ರಿ, ಎಷ್ಟು ಕೊರಗಿದಿರಿ, ಎಷ್ಟು ಮಾನಸಿಕವಾಗಿ ನೊಂದಿದ್ದೀರಾ ಅಲ್ವಾ. ಪ್ರಕೃತಿಯಿಂದನೇ ಅವ್ರಿಗೆ ಆ ಸಂಬಂಧನ, ಆ ಮೂರನೇ ವ್ಯಕ್ತಿನ ಪ್ರಕೃತಿನೇ ತೆಗೆಯುತ್ತೆ. ಪ್ರಕೃತಿ ಅಂದರೆ ನೀವು ನಂಬುವ ದೈವ ಆಗಿರ್ಬೋದು, ದೇವರಾಗಿರ್ಬೋದು. ಪ್ರಕೃತಿನೇ ನಿಮ್ಮಿಬ್ಬರ ಸಂಬಂಧದಿಂದ ರಿಮೂವ್ ಮಾಡಿ ಮೂರನೇ ವ್ಯಕ್ತಿ ದೂರ ಆಗಿ ಮತ್ತೆ ನಿಮ್ಮ ಪ್ರೀತಿ, ನಿಮ್ಮ ಸಂಬಂಧ, ನಿಮ್ಮ ಜೀವನದಲ್ಲಿ ಹೊಸ ಬೆಳಕೊಂದು 6 ತಿಂಗಳ ನಂತರ ನಿಮ್ಮಿಬ್ಬರ ಸಂಬಂಧದಲ್ಲಿ ಶುರು ಆಗುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನಿಮ್ಮಿಬ್ಬರ ಪ್ರೀತಿಯಿಂದ ಮೂರನೇ ವ್ಯಕ್ತಿ ಹೋಗ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ನೆನ್ಪು ಮಾಡ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡಿ. ಹಾಗೆ ಥರ್ಡ್ ಪಾರ್ಟಿ ಹೆಸರನ್ನು ಕೂಡ 3 ಬಾರಿ ಹೇಳ್ಕೊಳ್ಳಿ. ಅವರು ನಿಮ್ಮಿಬ್ಬರ ಸಂಬಂಧದಿಂದ ದೂರ ಆಗ್ತಾರಾ ಅಂತ ಹೇಳಿ. ಓಕೆ, ಎಸ್, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಬ್ರು ಕೂಡ ಪರಸ್ಪರವಾಗಿ ಬಿಡಬೇಕು ಅನ್ನೋದಾಗಿರ್ಬೋದು, ಅಥವಾ ನಿಮ್ಮ ಭಯದಿಂದ ಇರಬಹುದು. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಮುಂದೆ ಬಿಟ್ಟಂತೆ ನಾಟಕವಾಡಿ ಮತ್ತೆ ಕೂಡ ಅವರ ಜೊತೆಗೆ ಮಾತಾಡುವಂತಹ ವಿಚಾರಗಳನ್ನ ಅವ್ರು ನಡೆಸ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಈ ವಿಚಾರದಿಂದ ನಿಮಗೆ ಮಾನಸಿಕವಾಗಿ ನೊಂದಿದ್ದೀರಾ ಅಂತಲೂ ತೋರಿಸುತ್ತೆ. ಎಷ್ಟೋ ಬಾರಿ ನಿಮ್ಮ ಪರ್ಸನ್ ಯಾವುದೇ ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಬರೋದಿಲ್ಲ. ಆ ಟೈಮ್ಗೆ, ಆ ಖುಷಿಗೆ ಏನು ಮಾತು ಸಿಗ್ತಾ ಇದೆ, ಆ ಟೈಮ್ಗೆ ಅವರನ್ನು ಯಾರು ಕಣ್ಣೊರೆಸುವ ಕೆಲಸ ಮಾಡ್ತಾರೆ ಆ ಕಡೆ ಬೇಗ ಮೈಂಡ್ ಡೈವರ್ಟ್ ಆಗ್ತಾರೆ ಅಂತಲೇ ತೋರಿಸುತ್ತೆ. ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಿಡಲೇಬೇಕು, ತುಂಬ ಅವ್ರನ್ನ ಇರಿಟೇಟ್ ಮಾಡೋದಾಗಿರಬಹುದು, ಅಥವಾ ಪದೇ ಪದೇ ಅದೇ ಪ್ರಶ್ನೆಗಳನ್ನ ಕೇಳೋದಾಗಿರಬಹುದು. ಈ ಥರದ್ದೆಲ್ಲ ಮಾಡಿದಾಗ ಅವ್ರಿಗೆ ಏನಾಗ್ತಿದೆ, ಇನ್ನೂ ಟ್ರಿಗರ್ ಜಾಸ್ತಿ ಆಗ್ತಾ ಇದೆ. ಅವ್ರಿಗೆ ಎಷ್ಟೋ ಬಾರಿ ಯೋಚನೆ ಮಾಡಿದರೆ ಈ ಸಂಬಂಧ ಬೇಡ ಅಂತ ಹೇಳಿ ಅವರು ಮೆಲ್ಕ್ ಹಾಕ್ತಾರೆ. ಆ ಥರ್ಡ್ ಪಾರ್ಟಿ ಒಟ್ಟಿಗೆ ಅವರು ಮೆಲ್ಕ್ ಹಾಕ್ತಾರೆ. ಬಟ್ ಆದರೆ ಥರ್ಡ್ ಪಾರ್ಟಿ ಒಟ್ಟಿಗೆ ಇರಬೇಕು ಅನ್ನೋದು ಸ್ಟ್ರಾಂಗ್ಲಿ ಅವರು ಇಲ್ಲ ಅಂತ ಔಟ್ಕಮ್ ತೋರಿಸ್ತಾ ಇದೆ. ಇಲ್ಲಿ ಇಬ್ಬರನ್ನೂ ಕೂಡ ಹ್ಯಾಂಡಲ್ ಮಾಡ್ದಲೆ, ಅಥವಾ ನಿಮಗೆ ಮೋಸ ಮಾಡಿದ್ದೀನಿ ಅನ್ನುವ ನೋವು ಕೂಡ ಆ ನಿಮ್ಮ ಪರ್ಸನ್ಗೆ ಇದೆ. ತುಂಬ ಸಮಯದಿಂದ ಅವರು ಥಿಂಕ್ ಮಾಡ್ತಾರೆ, ನನ್ನಿಂದ ಮೋಸ ಆಯಿತು ಹಂಗೆ ಅಂತ. ಒಂದಷ್ಟು ಕನ್ಫ್ಯೂಷನ್ಸ್ ಕೂಡ ಇದೆ. ನಿಮ್ಮಂತೆ ಯಾವ ಥರ್ಡ್ ಪಾರ್ಟಿ ನನ್ನ ಲೈಫಲ್ಲಿ ಆಗೋದಿಲ್ಲ ಅನ್ನೋದು ಕೂಡ, ಆ ಸತ್ಯ ಕೂಡ ಆ ಪರ್ಸನ್ಗೆ ಗೊತ್ತಿದೆ. ಇಲ್ಲಿ ಥರ್ಡ್ ಪಾರ್ಟಿ ಏನಾಗ್ತಿದೆ ಅಂತ ಹೇಳಿದ್ರೆ ಒಂದಷ್ಟು ಇನ್ಫ್ಯಾಚುಯೇಷನ್ ಅಂತಲೇ ಹೇಳ್ಬೋದು ಇದನ್ನು. ಯಾವಾಗೋ ಒಂದು ಟೈಮ್ ಕಾಲ್ ಮಾಡೋದು, ಅಥವಾ ಇವರು ಸುಮ್ಮನೆ ಇದ್ರೂ ಆ ವ್ಯಕ್ತಿಯಿಂದ ಕಾಲ್ ಬರೋದು, ಮೆಸೇಜ್ ಮಾಡೋದು. ಇಲ್ಲಿ ಏನೂ ಆಗ್ತಾ ಇಲ್ಲ, ಮಾತಾಡಿ ಒಂದು ಸಮಾಧಾನ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಆದರೆ ಅದರಿಂದ ನಿಮಗೆ ಮಾನಸಿಕವಾಗಿ ನೋವಾಗ್ತಾ ಇದೆ. ಈ ಮೂರನೆಯ ವ್ಯಕ್ತಿಯ ಸಂಬಂಧ ಹೋಗುತ್ತಾ ಅಂತ ನಾವು ನೋಡೋದಕ್ಕೆ ಹೋದರೆ ಹೌದು. ಈಗ ಆಲ್ರೆಡಿ ನೀವು ತುಂಬಾ ಪ್ರಯತ್ನ ಪಟ್ಟಿದ್ದೀರಿ, ಮೂರನೇ ವ್ಯಕ್ತಿ ಹೋಗುತ್ತಾ ಇಲ್ವಾ ಅನ್ನೋದು ಎಷ್ಟೋ ಬಾರಿ ನೀವು ಥಿಂಕ್ ಮಾಡಿದಿರಿ, ಮಾತಾಡಿದಿರಿ, ದೊಡ್ಡವರೊಟ್ಟಿಗೆಲ್ಲ ಮಾತಾಡಿದಿರಿ, ಎಲ್ಲನೂ ಆಗಿದೆ. ಬಟ್ ಆದರೆ ನಿಮ್ಮ ಪರ್ಸನ್ ಏನಾಗಿದೆ ಅಂತ ಹೇಳಿದ್ರೆ ಒಂದಷ್ಟು ಫೂಲ್ ರೀತಿ ಯೋಚನೆ ಮಾಡ್ತಾರೆ. ಅವ್ರ ದುಡುಕ ಸ್ವಭಾವದಿಂದ ಅಥವಾ ಯಾವುದೋ ಒಂದು ಮೂಮೆಂಟಲ್ಲಿ ಮಾತಾಡಿರೋದ್ರಿಂದ ಅದೇನಾಗ್ತಿದೆ, ಡ್ರ್ಯಾಗ್ ಆಗ್ತಾ ಇದೆ. ನಿಮ್ಮ ಪರ್ಸನ್ ಕೂಡ ಆ ವ್ಯಕ್ತಿಯೊಟ್ಟಿಗೆ ಯಾವಾಗಲೂ ಒಂದು ಸಲ ಎಂಟರ್ಟೈನ್ ಮಾತಾಡಿದಾಗ ಆ ಪರ್ಸನ್ಗೆ ಏನು ಅನ್ನಿಸ್ತಾ ಇದೆ, ಈಗ ಮತ್ತೆ ನನ್ನ ಜೊತೆ ಮಾತಾಡ್ತಾರೇನೋ, ನನ್ನ ಜೊತೆ ಕಂಟಿನ್ಯೂ ಆಗಿರ್ತಾರೇನೋ ಅನ್ನೋ ಆಸೆ ಅಲ್ಲಿ ಹುಟ್ಟಿಸ್ತಾ ಇದ್ದಾರೆ. ಬಟ್ ಆದರೆ ಇದೊಂದು ಕಾರ್ಮಿಕ್ ಕನೆಕ್ಷನ್ ಆಗಿರೋದ್ರಿಂದ ಯಾವುದೋ ಒಂದು ಋಣ ಅನುಬಂಧ ಇಲ್ಲಿಗೆ ಮುಗಿಯುತ್ತೆ. 7 ರಿಂದ 8 ತಿಂಗಳ ನಂತರ ಮುಗಿಯುವ ಸಾಧ್ಯತೆ ಇದೆ. ಆಲ್ರೆಡಿ ನಿಮ್ಮ ಪರ್ಸನ್ಗೆ ಸಾಕಾಗಿ ಹೋಗಿದೆ ಈ ಮೂರನೇ ಸಂಬಂಧದಿಂದ, ಈ ಥರ್ಡ್ ಪಾರ್ಟಿ ಸಿಚುವೇಶನಿಂದ. ಇಲ್ಲಿ ನಿಮ್ಮ ಒಟ್ಟಿಗೆ ಮಾತಾಡೋದಕ್ಕೆ ಹೋದರೆ ಒಂದಷ್ಟು ಕನ್ಫ್ಯೂಷನ್ನು ಶುರು ಆಗುತ್ತೆ. ಯಾಕೆಂದರೆ ನೀವು ಡ್ರ್ಯಾಗ್ ಮಾಡೋದು ಅಥವಾ ಹಳೆ ವಿಚಾರಗಳನ್ನ ತಗೊಳ್ಳೋದು, ಈ ಥರದ್ದೆಲ್ಲ ಮಾಡ್ತಾ ಇರೋದ್ರಿಂದ ನಿಮ್ಮ ಪರ್ಸನ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆಲ್ರೆಡಿ ಸಾಕಾಗಿ ಹೋಗಿದೆ ಈ ಸಂಬಂಧದಲ್ಲಿ. ಸೊ ಇಲ್ಲಿ ನನಗೆ ಔಟ್ಕಮ್ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಮತ್ತೆ ನಿಮ್ಮಿಬ್ಬರ ಸಂಬಂಧ ತುಂಬ ಚೆನ್ನಾಗಾಗತ್ತೆ.
ಇಲ್ಲಿ ನಿಮ್ಮ ಪರ್ಸನ್ ಇಂದು ಕೂಡ ಇನ್ನು ಮುಂದೂ ಕೂಡ ಅವರು ದುಡುಕಿ ಕೂಡ ಏನೋ ಒಂದು ಮಾತಾಡ್ಬಿಡೋದು ಅಥವಾ ನಿಮ್ಗೆ ಹರ್ಟ್ ಮಾಡೋದು, ಅದನ್ನು ನೀವು ಡ್ರ್ಯಾಗ್ ಮಾಡ್ದಿರಾ ಅದನ್ನು ಬೇಗ ರೀಕನೆಕ್ಟ್ ಮಾಡ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಈ ವ್ಯಕ್ತಿ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಒಂದಷ್ಟು ಯಾರಾದರೂ ಹರ್ಟ್ ಮಾಡಿದ್ರೆ, ನೀವೇ ಅವ್ರಿಗೆ ಹರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಮೈಂಡ್ ಬೇಗ ಡೈವರ್ಟ್ ಆಗಿಬಿಡುತ್ತೆ. ನನಗೆ ಖುಷಿ ಎಲ್ಲಿ ಸಿಗುತ್ತೆ, ನಾನು ಅಲ್ಲಿರಬೇಕು ಅನ್ನುವ ಒಂದು ವ್ಯಕ್ತಿತ್ವ ಉಳ್ಳವರು ಇವರು. ಅವ್ರಿಗೆಲ್ಲಿ ಖುಷಿ ಸಿಗುತ್ತೆ ಅಲ್ಲಿರ್ತಾರೆ, ಅಲ್ಲಿ ಮಾತಾಡ್ತಾರೆ, ಅಲ್ಲಿ ಚೆನ್ನಾಗಿರ್ತಾರೆ. ಸೊ ಹಾಗಾಗಿ ನಾನು ನಿಮಗೆ ಒಂದು ಹಿಂಟ್ ಕೊಡೋದೇನು ಅಂತ ಹೇಳಿದ್ರೆ, ಈ ವ್ಯಕ್ತಿ ಒಟ್ಟಿಗೆ ಜಗಳ ಆಡಿ ತುಂಬ ದಿನ ಗ್ಯಾಪ್ ಕೊಡೋದು ಬೇಡ ನೀವು. ಸೊ 7ರಿಂದ 8 ತಿಂಗಳಲ್ಲಿ ಇದೊಂದು ಕಾರ್ಮಿಕ್ ಕನೆಕ್ಷನ್ ಆಗಿರೋದ್ರಿಂದ ಈ ಸಂಬಂಧ 3ನೇ ವ್ಯಕ್ತಿ ಏನು ಪ್ರವೇಶ ಆಗಿದ್ದಾರೆ ಅದು ಜಾಸ್ತಿ ದಿವಸ ಉಳಿಯಲ್ಲ. ಈಗಲೂ ಕೂಡ ಅದು ಉಳಿದಿದೆ ಅಂತ ಕೂಡ ನಾನು ಹೇಳಲ್ಲ. ಏಕೆಂದರೆ ಇದು ಯಾವಾಗೋ ಒಂದು ಟೈಮ್ ಆಫ್ ಆ್ಯಂಡ್ ಡೌನ್ ಆಗ್ತಾ ಇದೆ. ಯಾವಾಗೋ ಒಂದು ಟೈಮ್ ಅವ್ರು ಕಾಲ್ ಮಾಡೋದು, ಯಾವಾಗೋ ಒಂದು ಟೈಮ್ ಇವ್ರು ಕಾಲ್ ಮಾಡೋದು, ಇವ್ರು ಮೆಸೇಜ್ ಮಾಡೋದು, ಅವ್ರು ಮೆಸೇಜ್ ಮಾಡೋದು, ಇದು ಆಫ್ ಆ್ಯಂಡ್ ಡೌನಲ್ಲೇ ಇದೆ. ಈ ಸಂಬಂಧ ಏನು ಮುಂದುವರಿಸ್ಬೇಕು ಅನ್ನೋದು ಕೂಡ ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಇಲ್ಲ. ಬಟ್ ಆ ಟೈಮಲ್ಲಿ ಒಂದು ಖುಷಿ, ಆ ಟೈಮಲ್ಲಿ ಒಂದು ಮಾತು, ಅದು ನಿಮಗೆ ತುಂಬ ಹರ್ಟ್ ಆಗ್ತಾಯಿದೆ ಅಂತಲೇ ಹೇಳಬಹುದು. ಸೊ ಈ ಸೆಕೆಂಡ್ ಕಾರ್ಡ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಮುಂದೆ ಥರ್ಡ್ ಪಾರ್ಟಿ ನಿಮ್ಮಿಬ್ಬರ ಸಂಬಂಧದಿಂದ ದೂರ ಆಗ್ತಾರೆ. ಬಟ್ ಆದರೆ ಈ ವ್ಯಕ್ತಿನ ಮುಂದೆ ಜಗಳ ಆಡಿದ್ರೆ ನೀವು ತುಂಬ ದಿನ ಗ್ಯಾಪ್ ಕೊಡೋದಾಗಿರ್ಬೋದು, ಮಾತಾಡದೆ ತುಂಬ ದಿನ ಗ್ಯಾಪ್ ಬಿಡೋದಾಗಿರ್ಬೋದು, ಈ ಥರದ್ದೆಲ್ಲ ಮಾಡಬಾರ್ದು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ.